ಗ್ಯಾಸ್ ಸಿಲಿಂಡರ್ದು ದರ ಅಂತ ಅನ್ನೋದು ಸರಿಯಲ್ಲ. ಗ್ಯಾಸು ಎಲ್ ಪಿ ಜಿ, ಕಮರ್ಷಿಯಲ್ ಎಲ್ ಪಿ ಜಿ ಮತ್ತು ಈ ಕಮರ್ಷಿಯಲ್ ಎಲ್ ಪಿ ಜಿ ಏನಿದೆ, ಎಲ್ ಪಿ ಜಿ ಮತ್ತು ಒಟ್ಟಾರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಭಾಳ ಸಮಸ್ಯೆ ಇದೆ. ಯಾರು ಕಾಂಗ್ರೆಸ್ದವರು ಈ ರೀತಿ ಒಂದು ಮಾತನಾಡ್ತಾ ಇದ್ದಾರೆ, ಅವರ ಹಳೆಯ ವಿಡಿಯೋಗಳು, ಹಳೆಯ ಸ್ಟೇಟ್ಮೆಂಟ್ಗಳು ನಿಮ್ಮ ಕಡೆನೇ ಇದ್ದಾವೆ, ನಿಮ್ಮ ಟಿ ವಿಯಲ್ಲೇ ಇದ್ದಾವೆ. ಮೊಯ್ಲಿಯವರೇನು ಮಾತಾಡಿದರು, ಮನಮೋಹನ್ ಸಿಂಗ್ ಅವರೇನು ಮಾತಾಡಿದರು, ಆನಂತರ ನಮ್ಮ ಹಿಂದೆ ಇನ್ನೊಬ್ಬರು ಅವ್ರ ಜಸ್ಟ್ ಈಗ ಈ ಮೂಮೆಂಟಿಗೆ ಹೆಸರು ಮರಿತಾ ಇದೆ, ಮಣಿಶಂಕರ್ ಅಯ್ಯರ್, ಅವ್ರು ಪೆಟ್ರೋಲಿಯಂ ಮಂತ್ರಿಯಾಗಿದ್ದರು. ಅವ್ರು ಅವಾಗೆಲ್ಲ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ರಿ. ನಾವೇನು ಮನಮೋಹನ್ ಸಿಂಗ್ ಅವರಂತೂ ಹೇಳಿದ್ರು, ನಾವೇನು ಗಿಡದಲ್ಲಿ ದುಡ್ಡನ್ನು ಬೆಳಿತೇವ ಅಂತ ಕೇಳಿದ್ರು. ಏನು ದುಡ್ಡು ಗಿಡದಲ್ಲಿ ಹುಟ್ಟುತ್ತದೆ, ಅದಕ್ಕೆ ನಾವು ರೇಟ್ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳಿದರು. ಅವಾಗ ಕ್ರೈಸಿಸ್ ಇರಲಿಲ್ಲ. ಈಗ ಜಾಗತಿಕ ಮಟ್ಟದ ಕ್ರೈಸಿಸ್ ಇದೆ. 60 ರೂಪಾಯಿ ಪರ್ ಬ್ಯಾರೆಲ್ ಇದ್ದಂಥ ಕ್ರೂಡ್ ಆಯಿಲು ಇವತ್ತು $126-127 ಆಗಿದೆ. ಮತ್ತು ಜಗತ್ತಿನ ಬೇರೆ ದೇಶದಲ್ಲಿ ಎಲ್ ಪಿ ಜಿ ಅವೈಲೇಬಲ್ ಇಲ್ಲ, ಪೆಟ್ರೋಲ್ ಅವೈಲೇಬಲ್ ಇಲ್ಲ. ಅಂಥದ್ರಲ್ಲಿ ನಿಮ್ಗೆ ಅವೈಲೇಬಿಲಿಟಿ ಎಲ್ಲಾದರೂ ಸಮಸ್ಯೆ ಆಗಿದೆಯಾ? ವಿಶೇಷವಾಗಿ ಪೆಟ್ರೋಲ್ ಡೀಸೆಲ್ ಖಾಲಿ ಆಗ್ತದಂತ ರಾಹುಲ್ ಗಾಂಧಿ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರಲ್ಲ, ಪಾರ್ಲಿಮೆಂಟ್ ಹೊರಗಡೆ ಬಂದ ತಕ್ಷಣ ನಾಳೆಯಿಂದ ಪೆಟ್ರೋಲ್ ಡೀಸೆಲ್ ಖಾಲಿ ಆಗ್ತದೆ, ಎಲ್ಲರೂ ಹೋಗಿ ತುಂಬಿಕೊಳ್ರಿ ಅಂಥೇಳಿ ರಾಹುಲ್ ಗಾಂಧಿ ಏನು ಹೇಳಿಕೆ ಕೊಟ್ಟಿದ್ದರು. ಆ ಬೇಜವಾಬ್ದಾರಿ ಹೇಳಿಕೆ ಅದು ಬೇರೆ ವಿಷಯ. ಆದರೆ ಯಾರಿಗಾದರೂ ತೊಂದರೆ ಆಯಿತಾ? ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ಇದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ತಯಾರಿಯನ್ನು ನಾವು ಮಾಡಿಕೊಂಡಿದ್ದೇವೆ. ತಯಾರಿ ಅಂದರೆ ಏನು ಹಂಗಿದ್ರೆ, ತಯಾರಿ ಇನ್ ದಿ ಸೆನ್ಸ್ ನಾವು ಸ್ಟ್ರಾಟಜಿಕ್ ರಿಸರ್ವ್ ಮಾಡಿದ್ದೇವೆ. ಬೇರೆ ಬೇರೆ ಮೊದಲು 20-21 ಲೊಕೇಶನ್ದಿಂದ ತರಿಸ್ತಾ ಇದ್ದಿದ್ದು ಇವತ್ತು ಸುಮಾರು 47 ಲೊಕೇಶನ್ನಿಂದ ತರಿಸ್ತಾ ಇದ್ದೇವೆ. ಅದರ ದೂರಿನಿಂದ ಬರಬೇಕು, ಇಂಟರ್ನ್ಯಾಷನಲ್ ಪ್ರೈಸ್ ಜಾಸ್ತಿ ಆಗ್ತಾಯಿದೆ. ಹೀಗಾಗಿ ನಾವು ಇಲ್ಲಿವರೆಗೆ ಭಾಳ ಪ್ರಯತ್ನಪೂರ್ವಕವಾಗಿ ಭಾರತ ಸರ್ಕಾರ ನಾವು ಡೊಮೆಸ್ಟಿಕ್ ಎಲ್ ಪಿ ಜಿ ಮತ್ತು ಪೆಟ್ರೋಲ್ ಡೀಸೆಲನ್ನು ಸರ್ಕಾರ ಭರಿಸಿ ಕಂಟ್ರೋಲ್ ಮಾಡಿದೆ. ಹಾಗಾಗಿ ಇದನ್ನು ಜನಕ್ಕೆ ದ್ರೋಹ, ಲೂಟಿ ಅಂತ ಮಾತಾಡ್ತಾರೆ ಅವರಲ್ಲ. ಏನಿಲ್ಲದಾಗ ರೇಟ್ ಜಾಸ್ತಿ, ನೀವು ಕರ್ನಾಟಕದಲ್ಲಿ ಯಾಕೆ ರೇಟ್ ಜಾಸ್ತಿ ಮಾಡಿದ್ದೀರಿ? ನಾನು ಸಿದ್ದರಾಮಯ್ಯ 3 ಸರ್ತಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದಾರಲ್ಲ, ನೀವು ಬಂದಮೇಲೆ ಯಾಕೆ ಮಾಡಿದ್ದೀರಿ? ಸಿದ್ದರಾಮಯ್ಯನವರು ಸ್ವಲ್ಪ ಜಗತ್ತಿನಾಗ ಏನು ನಡೆದದ, ನೀವು ಮುಖ್ಯಮಂತ್ರಿ ಉಳಿಬೇಕು, ಅದಕ್ಕೆ ನೀವು ನಮ್ಮನ್ನು ಬೈತೀರಿ, ಪರವಾಗಿಲ್ಲ. ಆದರೆ ಸ್ವಲ್ಪ ಸತ್ಯವನ್ನು ಅರ್ಥ ಮಾಡ್ಕೋಬೇಕಲ್ಲ ನೀವು. ಗೊತ್ತಿದೆ ಅವ್ರಿಗೆ, ಒಂದು ನಿಮಿಷ, ಅವರಿಗೆ ಸತ್ಯ ಗೊತ್ತಿದೆ ಸಿದ್ದರಾಮಯ್ಯನವ್ರಿಗೆ. ಆದರೆ ಮುಖ್ಯಮಂತ್ರಿ ಉಳಿಬೇಕು, ಇವರಿಗೆ ಮುಖ್ಯಮಂತ್ರಿ ಆಗ್ಬೇಕು. ಅದಕ್ಕೆ ಮೊಟ್ಟ ಮೋದಿಯನ್ನವ್ರನ್ನ ಬೈಯೋದು ಇಷ್ಟ. ಇವರು ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗುತ್ತೆ ಸರ್, ಹಂಗಾರೆ ಆಗ್ತದೆ ನಾನೆಲ್ಲ ಹೇಳಿದ್ದೇನೆ. ನೀವೇನಾದ್ರು ಅಲ್ಲಲ್ಲ, ಜಾಗತಿಕ ಮಟ್ಟದಲ್ಲಿ ಭಾಳ ದೊಡ್ಡ ಸಮಸ್ಯೆ ಇದೆ. ಇದರ ಹೊರತುಪಡಿಸಿಯೂ ಸಹಿತ ನಾವು ಭಾಳ ಸರ್ಕಾರ ತನ್ನೆಲ್ಲ ಒಂದು ನಮ್ಮ ಬೇಸಿಕ್ ಎಕಾನಮಿ ಗಟ್ಟಿ ಇರೋದ್ರಿಂದ ನಾವು ಇದನ್ನು ಸಸ್ಟೈನ್ ಮಾಡುವ ಎಲ್ಲ ಪ್ರಯತ್ನವನ್ನು ಮಾಡಿದ್ದೇವೆ. ಚುನಾವಣೆಯಲ್ಲಿ ಬಿ ಜೆ ಪಿಗೆ ಒಟ್ಟಾರೆ ಭಾಳ ಒಳ್ಳೆ ರೀತಿಯಾದಂಥ ಪಾಸಿಟಿವ್ ಆದಂಥ ರಿಸಲ್ಟು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬರಲಿದೆ. ಇದೇ 9ನೇ ತಾರೀಕು, ಮೇ 9ನೇ ತಾರೀಕು ಕರ್ನಾಟಕದ ನೆಚ್ಚಿನ ನಾಯಕರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಅತ್ಯಂತ ಹಿರಿಯ ನಾಯಕರಲ್ಲಿ ಒಬ್ಬರಾದಂಥ ಶ್ರೀಮಾನ್ ಯಡಿಯೂರಪ್ಪನವರ 50 ವರ್ಷ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿ 50 ವರ್ಷ ಪೂರೈಸಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಈಗ ಚುನಾವಣಾ ರಾಜಕಾರಣದಿಂದ ದೂರ ಇರುವಂಥ ತೀರ್ಮಾನವನ್ನು ಮಾಡಿ ಇವತ್ತಿಗೂ ಅದೇ ಒಂದು ಜನಪ್ರಿಯತೆ ಇದ್ದರೂ ಸಹಿತ ಭಗವಂತನ ಮತ್ತು ಕಾರ್ಯಕರ್ತರ ಜನರ ಆಶೀರ್ವಾದದಿಂದ ಒಳ್ಳೆಯ ಆರೋಗ್ಯ ಇದ್ದರೂ ಸಹಿತ ಅವರು ನಾನು ಚುನಾವಣೆ ರಾಜಕಾರಣದಿಂದ ದೂರ ಉಳಿತೀನಿ ಅಂತ ತೀರ್ಮಾನ ಮಾಡಿ, ಆದರೆ ಪಕ್ಷಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವನ್ ಟುಡೇ ಈಸ್ ವರ್ಕಿಂಗ್ ಫಾರ್ ದಿ ಪಾರ್ಟಿ. ಮತ್ತು 50 ವರ್ಷ ಆಗಿದೆ. ಈ 50 ವರ್ಷದಲ್ಲಿ ಅವರು ಒಂದು ಒಟ್ಟಾರೆ ಮುಖ್ಯಮಂತ್ರಿ ಎಲ್ಲ ಸೇರಿ ಒಂದು 4 ವರ್ಷ 5 ವರ್ಷ ಇದ್ದರೂ ಸಹಿತ ಕಷ್ಟಪಟ್ಟದ್ದೇ ಭಾಳ ಯಡಿಯೂರಪ್ಪನವರು. ಸದಾಕಾಲಕ್ಕೂ ಹೋರಾಟ, ಸದಾಕಾಲಕ್ಕೂ ರಸ್ತೆ ಮೇಲೆ ಧರಣಿ, ಅಧಿಕಾರದಲ್ಲಿದ್ದಂಥವರು ಅವರ ಒಂದು ಅನ್ಯಾಯದ ವಿರುದ್ಧ ಪ್ರತಿಭಟನೆ,
ಇದನ್ನು ಮಾಡ್ತಾ 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 ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೆಮ್ಮರವಾಗಿ ಬೆಳೆಯುವಲ್ಲಿ ಯಡಿಯೂರಪ್ಪನವರ ಪಾತ್ರ ಬಹಳ ದೊಡ್ಡದಿದೆ. ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯದಲ್ಲಿಯೂ ಸಹಿತ ನಮ್ಮ ಪಕ್ಷವನ್ನು ಉತ್ತರ ಭಾರತದ ಪಕ್ಷ, ವ್ಯಾಪಾರಿಗಳ ಪಕ್ಷ, ಮೇಲ್ವರ್ಗದವರ ಪಕ್ಷ ಅಂತ ಕರೀತಾ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮೇಲ್ವರ್ಗ, ತಥಾಕಥಿತ ಮೇಲ್ವರ್ಗ, ತಥಾಕಥಿತ ಕೆಳವರ್ಗ, ಅಂದರೆ ನಾವು ಮೇಲ್ವರ್ಗ ಕೆಳವರ್ಗ ಈ ರೀತಿ ವಿಶ್ವಾಸ ಇಟ್ಟವರಲ್ಲ, ಅದಕ್ಕೆ ನಾನು ತಥಾಕಥಿತ ಅಂತ ಹೇಳ್ತಾ ಇದ್ದೇನೆ. ಆ ಎಲ್ಲ ವರ್ಗವನ್ನು ಒಳಗೊಂಡು ವಿಶೇಷವಾಗಿ ರೈತರ ಪರವಾಗಿಂತೂ ಅತ್ಯಂತ ಕಳಕಳಿಯಿಂದ ಕೆಲಸವನ್ನು ಮಾಡಿ ರಾಜಕಾರಣಕ್ಕೆ ಪ್ರವೇಶ ಮಾಡಿ 50 ವರ್ಷ ಆಗಿದೆ. ಅಂಥ ಸಂದರ್ಭದಲ್ಲಿ ಅಂಥ ಒಬ್ಬ ಮೇರು ವ್ಯಕ್ತಿತ್ವದ ಧೀಮಂತ ನಾಯಕನ 50 ವರ್ಷ ಪೂರೈಕೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಅಭೂತಪೂರ್ವವಾದಂಥ ಸತ್ಕಾರವನ್ನು ಮಾಡಬೇಕು, ಸನ್ಮಾನವನ್ನು ಮಾಡಬೇಕು. ಮತ್ತು ಅದರ ಮೂಲಕ ಒಬ್ಬ ವ್ಯಕ್ತಿ ಏನೂ ಇಲ್ಲದಾಗ ಪಕ್ಷವನ್ನು ಕಟ್ಟಿ ಯಾವ ರೀತಿ ಎತ್ತರಕ್ಕೆ ಬೆಳೆಯಬಲ್ಲ, ತನ್ನ ಜೊತೆಗೆ ಪಕ್ಷವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಬಲ್ಲ ಅನ್ನೋದು ಒಂದು ಉದಾಹರಣೆಯಾಗಿ ಏನು ಯಡಿಯೂರಪ್ಪನವ್ರು ತೋರಿಸಿದ್ದಾರೆ. ಅದನ್ನೆಲ್ಲರಿಗೂ ಹೇಳಬೇಕು ಇವತ್ತಿನ ಇದಕ್ಕೆ ಜನ್ರೇಷನ್ಗೆ ಅನ್ನುವಂಥ ಕಾರಣಕ್ಕೆ ಈ ಒಂದು ಬೃಹತ್ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಜನ ಸ್ವಾಮಿಗಳು, ರಾಜ್ಯದ ಎಲ್ಲ ಕಡೆಯಿಂದ ಲಕ್ಷಾಂತರ ಜನರು ಬರೋರಿದ್ದಾರೆ. ಇಲ್ಲಿ ವ್ಯವಸ್ಥೆನೇ ಸುಮಾರು 10 ಲಕ್ಷ ಜನರಿಗೆ ನಾವು ಮಾಡಿದ್ದೇವೆ. ಈ 10 ಲಕ್ಷ ಜನರಿಗೆ ಇಲ್ಲಿ ಏನು ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲವನ್ನು ನಮ್ಮ ಇಲ್ಲೆಲ್ಲ ತಂಡ ಇಲ್ಲಿ ಮಾಡ್ತಾಯಿದೆ. ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಇಲ್ಲಿ ಭೇಟಿ ಕೊಟ್ಟಿದ್ದಾರೆ, ನಮ್ಮ ಗೋವಿಂದ ಕಾರಜೋಳ ಅವರು ಭೇಟಿ ಕೊಟ್ಟಿದ್ದಾರೆ. ಇವತ್ತು ನಾನು ಆನ್ ದ ವೇ ನಾನು ಚಿತ್ರದುರ್ಗದ ತಾಲೂಕಿನಲ್ಲಿ ಹೊಳಲ್ಕೆರೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದು ಮುಗಿಸಿ ಹೋಗ್ಬೇಕಾದ್ರೆ ನಾನು ಇಲ್ಲಿ ಬಂದಿದ್ದೇನೆ. ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರು ಆದಂಥ ಮತ್ತು ದೇಶ ಕಂಡ ಅತ್ಯಂತ ಕಟ್ಟುನಿಟ್ಟಿನ ಗೃಹ ಮಂತ್ರಿಗಳಲ್ಲಿ ಒಬ್ಬರಾದಂಥ ವಲ್ಲಭಭಾಯ್ ಪಟೇಲರು, ಲಾಲ್ ಕೃಷ್ಣ ಅದ್ವಾನಿಯವರ ನಂತರ ಒಬ್ಬ ಬಹುದೊಡ್ಡ ವ್ಯಕ್ತಿತ್ವದ ಒಬ್ಬ ಮೇರು ನಾಯಕ ಈ ದೇಶದ ಗೃಹ ಮಂತ್ರಿಯಾಗಿದ್ದಾರೆ ಸನ್ಮಾನ್ಯ ಅಮಿತ್ ಶಾ ಅವರು. ಅವರೇ ಸ್ವತಃ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಯಡಿಯೂರಪ್ಪನವರ 50 ವರ್ಷ ಪೂರೈಕೆ ಆದಂಥ ಈ ಸಂದರ್ಭದಲ್ಲಿ ಅವರಿಗೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವೆಲ್ಲರೂ ಸೇರಿ ಪಕ್ಷಾತೀತವಾಗಿ ಮಾಡಬೇಕಂತ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗಾಗಿ ಇದೆಲ್ಲ ನಮ್ಮ ಕಾರ್ಯಕರ್ತರು ತಯಾರಿಯಲ್ಲಿ ತೊಡಗಿದ್ದಾರೆ. ಅವರು ಪರಿಶ್ರಮಪಟ್ಟು ತಯಾರಿಯನ್ನು ಮಾಡ್ತಾ ಇದ್ದಾರೆ. ನಾನು ಎಲ್ಲರಿಗೂ ಕರೆ ಕೊಡ್ತೇನೆ, ಏನೂ ಅಪೇಕ್ಷೆಯನ್ನು ಪಡಲಾರದೆ ವೆಹಿಕಲ್ಲು ಇತ್ಯಾದಿ ಎಲ್ಲ ಮಾಡೋರು ಎಲ್ಲ ನಮ್ಮ MLA ಮಾಜಿ MLAಗಳು ಮಾಡ್ತಾ ಇದ್ದಾರೆ ಅವ್ರು ಕರ್ಕೊಂಬರೋಕ್ಕೆ. ಆದರೂ ನೀವು ಯಾರ್ಯಾರಿಗೆ ಶಕ್ತಿ ಇದೆ ಸ್ವಂತ ಬಲದಿಂದ ಇಲ್ಲಿ ಬಂದು ಯಡಿಯೂರಪ್ಪನವರಿಂದ ಪ್ರೇರಣೆಯನ್ನು ಪಡೆದು ನೀವು ರಾಜಕಾರಣದಲ್ಲಿ ಹೆಚ್ಚು ಒಂದು ತ್ಯಾಗ ಬುದ್ಧಿಯಿಂದ ಕೆಲಸ ಮಾಡಿ ಒಳ್ಳೆಯ ಸ್ಥಾನಕ್ಕೆ ಹೋಗ್ರಿ ಅಂತ ನಾನು ಹಾರೈಸ್ತೇನೆ. ಅಲ್ಲ, ಎಲ್ಲರನ್ನೂ ನಾವು ಕರಿತೀವಿ, ಯಾರು ಬರ್ತಾರೆ ಬಿಡ್ತಾರೆ ಅಂತ ಆಮೇಲೆ ಹೇಳ್ತೀವಿ.